ಆಯುರ್ವೇದಿ ಕಷಾಯ ಪುಡಿ ಇದನ್ನು ನಾವು ಬಳಸ್ಕೊಂಡು 4 ವಿಧವಾಗಿ ಕಷಾಯನ ತಯಾರು ಮಾಡೋಣ. ಈಗ ನಾನು ಒಂದು ಅಳತೆಗೆ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದನ್ನು ಒಲೆ ಮೇಲಿಕ್ಕಿ ಕುದಿಸ್ತೀನಿ. ಇದು 3/4 ಸ್ಪೂನು ತೊಗೊಂಡಿದ್ದೀನಿ ಪುಡಿನ. ಇದನ್ನು ಒಲೆ ಮೇಲೆ ಹಾಕ್ತೀನಿ ಕುದಿಯೋದು. ಕಷಾಯ ಪುಡಿ ಹಾಕಿದ್ದೀನಿ. ಇವಾಗ ತಿರುಗಿಸ್ಬಿಟ್ಟು ಸ್ವಲ್ಪ 1-2 ನಿಮಿಷ ಕುದಿಸೋಣ. ಕುದೀತಾ ಇದೆ. ಇವಾಗ 2 ನಿಮಿಷ ಕುದಿಸಿದ್ರೆ ಸಾಕು. ಇವಾಗ ಕುದ್ದಿದೆ, ಸಾಕು ಕುದ್ದಿರೋದು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಗ್ಲಾಸ್ಗೆ ಬಗ್ಗಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಉಪ್ಪಾಕಿ ತಿರುಗಿಸ್ಬಿಟ್ಟು ಸ್ವಲ್ಪ 2 ನಿಮಿಷ ಬಿಡೋಣ. ಸ್ವಲ್ಪ ತಣ್ಣಗಾಗಲಿ ಅಂತಷ್ಟೇ. ಇವಾಗ ಕೆಟಲ್ನಲ್ಲಿ 1 ಲೋಟ ಕಷಾಯ ಮಾಡೋದನ್ನ ತೋರಿಸ್ತೀನಿ. 1 ಲೋಟ ನೀರನ್ನ ಕೆಟಲ್ಗೆ ಹಾಕ್ತಾಯಿದ್ದೀನಿ. ಇವಾಗ ಕುದಿಯುತ್ತೆ. ಸ್ಕೂಲಲ್ಲಿ ಮಾಡ್ಕೊಳೋಕ್ಕೆ ಅನುಕೂಲವಾಗಿರುತ್ತೆ ಅದು ಈ ಥರ. ನೀರು ಕುದ್ದಿದೆ. ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಹಾಕ್ತೀನಿ. ಅರ್ಧ ಸ್ಪೂನ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸಣ್ಣ ಸ್ಪೂನಲ್ಲಿ ಇರೋದು ನೀರನ್ನ ಹಾಕ್ತಾಯಿದ್ದೀನಿ. ಒಂದು ಸರಿ ತಿರುಗಿಸ್ಬಿಟ್ಟು ಒಂದು ಪ್ಲೇಟ್ ಇದ್ದರೆ ಮುಚ್ಬೋದು, ಇಲ್ಲ ಹಾಗೆ ಬಿಡ್ಬೋದು, ಪರವಾಗಿಲ್ಲ. ಇದನ್ನು 2 ನಿಮಿಷ ಬಿಟ್ಟು ಕುಡಿದ್ರೆ ಕಷಾಯ ಅದ್ರ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ನಾವು ಕುಡಿಯೋದಕ್ಕೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಅರ್ಧ ಸ್ಪೂನು ಕಷಾಯ ಪುಡಿ ಹಾಕ್ತಾಯಿದ್ದೀನಿ. ಒಂದು ಸ್ಪೂನು ಜೇನುತುಪ್ಪ ಹಾಕ್ತಾಯಿದ್ದೀನಿ. ಕಷಾಯ ಪುಡಿ ಹಾಕಿದ್ದೀನಿ, ಜೇನುತುಪ್ಪ ಹಾಕಿದ್ದೀನಿ. ಈಗ ತಾನೇ ಕಾದಿರೋ ಹಾಲು ಅದನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ತಿರುಗಿಸೋಣ. ಪುಡಿ ಕನ್ಕೋಬೇಕು. ಇದಕ್ಕೆ ಜೇನುತುಪ್ಪನಾದರೂ ಹಾಕ್ಕೋಬೋದು, ಬೆಲ್ಲ ಬೇಕಾದ್ರೂ ಹಾಕ್ಬೋದು, ಸಕ್ಕರೆ ಬೇಕಾದ್ರೂ ಹಾಕ್ಬೋದು. ನಾನು ಜೇನುತುಪ್ಪ ಹಾಕಿ ತೋರಿಸಿದ್ದೀನಿ. ನಿಮ್ಗೆ ಯಾವುದು ಟೇಸ್ಟ್ ಬರುತ್ತೋ ಅದನ್ನು ನೀವು ಹಾಕ್ಕೊಳ್ರಿ. ಇದಕ್ಕೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಟೀ ಮಾಡೋಕ್ಕೋಸ್ಕರ. 1 ಅಳತೆ 1 ಲೋಟ ನೀರು ಹಾಕಿದ್ದೀನಿ. ಹಾಲು ಕುದೀತಾ ಇದೆ. ಒಂದು ಅರ್ಧ ಸ್ಪೂನ್ನಷ್ಟು ಕಷಾಯ ಪುಡಿ ಹಾಕ್ತೀನಿ. ಕಷಾಯ ಪುಡಿ ಹಾಕಿ ತಿರುಗಿಸ್ಬೇಕು. ಅದು ಕುದೀತಾ ಇರೋದು ನೀರಲ್ವಾ. ಟೀಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ರಿ. 1 ಸ್ಪೂನ್ ಹಾಕಿದ್ದೀನಿ ನಾನು. ಈ ಬೆಲ್ಲ ಹಾಕಿರೋ ಲೋಟಕ್ಕೆ ಇದು ಟೀನ ಶೋಧಿಸ್ತಾ ಇದ್ದೀನಿ. ಬೆಲ್ಲ ಕನಗಲಿ ಅಂತ ತಿರುಗಿಸ್ತಾ ಇದ್ದೀನಿ. ಕನಗಿದೆ ಬೆಲ್ಲ. ಇದನ್ನು ಟೀ ಕುಡಿತಾ ಇದ್ದರೆ ಒಂದು ದಿವಸಕ್ಕೆ 2 ಸರಿ ಕುಡಿಯೋರು 4 ಸರಿ ಕುಡಿಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿದ್ರಲ್ಲ, 4 ಥರ. ಒಂದು ಟೀ, ಒಂದು ಬಿಸಿನೀರಲ್ಲಿ ಹಾಕಿರೋದು, ಒಂದು ಒಲೆ ಮೇಲೆ ಕುದಿಸಿರೋದು, ಒಂದು ಹಾಲಿಗೆ ಜೇನುತುಪ್ಪ ಹಾಕಿ ಕಷಾಯ ಮಾಡಿರೋದು. ಇದನ್ನು 4 ಥರ ಮಾಡಿದ್ದೀನಿ. ನಿಮ್ಮ ಮನೆಯವ್ರಿಗೆಲ್ಲರಿಗೂ ಯಾವುದು ಇಷ್ಟ ಆಗುತ್ತೋ, ರುಚಿಗೆ ಯಾವುದು ರುಚಿ ಹಿಡಿತದೋ ಅದನ್ನೇ ನೀವು ಉಪಯೋಗಿಸ್ಕೊಳ್ರಿ. ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಶೇರ್ ಮಾಡಿ.